ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ನಾಗರ ಪಂಚಮಿ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ನಾಗರ ಪಂಚಮಿ ಪೂಜಾ ಶುಭ ಮುಹೂರ್ತಗಳು ಯಾವುವು, ನಾಗರ ಪಂಚಮಿ ಪೂಜೆಯ ವಿಧಾನವೇಗೆ, ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ನಾಗರ ಪಂಚಮಿ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾಗರ ಪಂಚಮಿ ಹಬ್ಬವು 2026ರಲ್ಲಿ ಆಗಸ್ಟ್ 17ನೇ ತಾರೀಕು ಸೋಮವಾರದಂದು ಆಚರಣೆ ಮಾಡುತ್ತೇವೆ. ನಾಗರ ಪಂಚಮಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಣೆ ಮಾಡುತ್ತೇವೆ. ನಾಗರ ಪಂಚಮಿಯ ಮಹತ್ವವೆಂದರೆ, ನಾಗರ ಪಂಚಮಿಯು ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬದ ನಂತರವೇ ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ ಅಥವಾ ದೀಪಾವಳಿ ಹಬ್ಬಗಳು ಪ್ರಾರಂಭವಾಗುತ್ತವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಗದೇವತೆಯನ್ನು ಶಕ್ತಿ, ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಈ ದಿನ ನಾಗದೇವರ ಆರಾಧನೆ ಮಾಡುವುದರಿಂದ ಕುಟುಂಬಕ್ಕೆ ಸುಖ, ಶಾಂತಿ ಹಾಗೂ ಐಶ್ವರ್ಯವು ದೊರೆಯುತ್ತದೆ. ನಾಗರ ಪಂಚಮಿಯನ್ನು ಹೆಣ್ಣು ಮಕ್ಕಳು ಹಾಗೂ ಒಡ ಹುಟ್ಟಿದವರ ಹಬ್ಬ ಎಂದು ಕೂಡ ಕರೆಯಲಾಗುತ್ತದೆ. ವಿವಾಹಿತ ಮಹಿಳೆಯರು ತವರಿಗೆ ಬಂದು ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಸಹೋದರಿಯರು ತಮ್ಮ ಅಣ್ಣ ತಮ್ಮಂದಿರ ಆಯುಷ್ಯ, ಆರೋಗ್ಯ ಮತ್ತು ಯಶಸ್ಸಿಗಾಗಿ ನಾಗದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಕುಟುಂಬದ ಒಗ್ಗಟ್ಟು ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ಹಬ್ಬ ಇದಾಗಿದೆ. ನಾಗಪಂಚಮಿಯ ಪೂಜಾ ವಿಧಾನ: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು. ನಾಗರಕಲ್ಲು, ನಾಗದೇವರ ದೇವಸ್ಥಾನ ಅಥವಾ ಹುತ್ತದ ಬಳಿ ಪೂಜೆ ಸಲ್ಲಿಸಬೇಕು. ಹಾಲು, ನೀರು ಮತ್ತು ಪಂಚಾಮೃತದಿಂದ ನಾಗದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಅರಿಶಿನ, ಕುಂಕುಮ, ಹೂವು ಹಾಗೂ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡಬೇಕು. ನಾಗದೇವರ ಸ್ತೋತ್ರ ಹಾಗೂ ಮಂತ್ರಗಳನ್ನು ಜಪ ಮಾಡುತ್ತಿರಬೇಕು. ನಾಗರ ಪಂಚಮಿಯಂದು ನಾಗದೇವರಿಗೆ ವಿಶೇಷವಾದ ನೈವೇದ್ಯಗಳು: ಎಳ್ಳು ಉಂಡೆ, ತಂಬಿಟ್ಟು, ಹಸಿ ಅಕ್ಕಿ, ಬೆಲ್ಲ, ಹರಳು, ಜೋಳದ ಹರಳು ಇತ್ಯಾದಿಗಳನ್ನು ನೈವೇದ್ಯ ಅರ್ಪಣೆ ಮಾಡಬಹುದು. ನಾಗಪಂಚಮಿಯ ಪೌರಾಣಿಕ ಮಹತ್ವ: ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ವಿಷಕಾರಿ ಕಾಳಿಯ ನಾಗನನ್ನು ಮದಿಸಿ ಜನರನ್ನು ರಕ್ಷಿಸಿದ ದಿನವನ್ನು ನಾಗರ ಪಂಚಮಿಯಾಗಿ ಆಚರಣೆ ಮಾಡುತ್ತೇವೆ. ಈ ದಿನದಂದು ನಾಗದೇವತೆಯನ್ನು ಪೂಜಿಸುವುದು ಸಂಪ್ರದಾಯವಾಗಿದೆ. ನಾಗರ ಪಂಚಮಿಯ ಪರಿಸರ ಮತ್ತು ವೈಜ್ಞಾನಿಕ ಮಹತ್ವವೆಂದರೆ, ಮಳೆಗಾಲದಲ್ಲಿ ಹಾವುಗಳ ಬಿಲಗಳಿಗೆ ನೀರು ತುಂಬಿ ಅವು ಹೊರಬರುತ್ತವೆ. ಹಾವುಗಳು ಕೃಷಿಗೆ ಹಾನಿಕಾರಕ ಇಲಿಗಳನ್ನು ನಿಯಂತ್ರಿಸುವ ಮೂಲಕ ರೈತರ ಮಿತ್ರಗಳಾಗಿವೆ. ಆದ್ದರಿಂದ ಪ್ರಕೃತಿ ಮತ್ತು ಜೀವ ಜಗತ್ತಿನ ರಕ್ಷಣೆಯ ಸಂಕೇತವಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡುತ್ತೇವೆ. ನಾಗರ ಪಂಚಮಿಯಂದು ನಾಗದೇವರ ಆರಾಧನೆ ಮಾಡುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಮಹತ್ವವೆಂದರೆ, ನಾಗದೋಷ ನಿವಾರಣೆಯಾಗುತ್ತದೆ, ಕಾಳಸರ್ಪದೋಷ ಶಮನವಾಗುತ್ತದೆ, ರಾಹು ಕೇತು ದೋಷಗಳ ಪ್ರಭಾವ ಕಡಿಮೆ ಆಗುವುದು, ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ನಾಗಪಂಚಮಿಯಂದು ಮಾಡಬಾರದ ಕೆಲಸಗಳು: ಭೂಮಿಯನ್ನು ಅಗೆಯುವುದು, ಹೊಲ ಉಳುಮೆ ಮಾಡುವುದು, ಮರಗಳನ್ನು ಕತ್ತರಿಸುವುದು, ಚೂಪಾದ ಆಯುಧಗಳನ್ನು ಬಳಸುವುದು, ಹಾವುಗಳಿಗೆ ತೊಂದರೆಯನ್ನು ಕೊಡುವುದು. ಈ ನಿಯಮಗಳ ಉದ್ದೇಶ ಭೂಮಿಯೊಳಗಿನ ಜೀವಿಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದಾಗಿದೆ. ನಾಗರ ಪಂಚಮಿಯ ಸಂದೇಶ: ನಾಗರ ಪಂಚಮಿಯು ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ, ಇದು ಪ್ರಕೃತಿ, ಪರಿಸರ ಮತ್ತು ಜೀವ ಜಗತ್ತಿನ ಬಗ್ಗೆ ಕೃತಜ್ಞತೆ ಹಾಗೂ ಗೌರವವನ್ನು ವ್ಯಕ್ತಪಡಿಸುವ ಪವಿತ್ರ ಆಚರಣೆ ಆಗಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ಶುಭ ಪೂಜಾ ಸಮಯಗಳು ಯಾವುವು ಹಾಗೂ ಪೂಜಾ ವಿಧಾನವೇಗೆ, ಈ ದಿನದಂದು ಪಾಲಿಸಬೇಕಾದ ನಿಯಮಗಳು ಯಾವುವು ಹಾಗೂ ನಾಗರ ಪಂಚಮಿಯ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.